ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀಲಕ್ಷ್ಮಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ಮಹತ್ವ ಮತ್ತು ಅದು ಯಾವಾಗ ಬಂದಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಮಾಸವನ್ನು ಶೂನ್ಯ ಮಾಸ ಅಂತ ಕರೀತಾರೆ. ಅಂದರೆ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಲಾಗುವುದಿಲ್ಲ. ಆದರೆ ಈ ಮಾಸ ತುಂಬಾ ಒಳ್ಳೆಯ ದೇವತೆಗಳ ಮಾಸ ಆಗಿದೆ. ಅಂದರೆ ಗ್ರಹಗಳ ರಾಜ ಸೂರ್ಯ ಧನುರಾಶಿಯಲ್ಲಿ ಸಾಗ್ತಿದ್ದು ಇದನ್ನು ಧನು ಸಂಕ್ರಾಂತಿ ಅಂತ ಕರೀತಾರೆ. ಹಾಗೆಯೇ ಸೂರ್ಯ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರಾಶಿಯಲ್ಲಿ ಸಂಚಾರ ಮಾಡುವಾಗ ಈ ಒಂದು ತಿಂಗಳನ್ನು ಧನುರ್ಮಾಸ ಅಂತ ಹೇಳ್ತೇವೆ. ಈ ಮಾಸವನ್ನು ಶೂನ್ಯ ಮಾಸ ಅಂತ ಕರಿತೇವೆ. ಈ ಮಾಸದಲ್ಲಿ ವಿಷ್ಣುವಿನ ಅಥವಾ ನಾರಾಯಣನ ಪೂಜೆಯನ್ನು ಮಾಡಲಾಗ್ತದೆ. ಹಾಗೆಯೇ ಈ ಮಾಸದಲ್ಲಿ ಅರಳಿ ಮರ ಅಥವಾ ಅಶ್ವತ್ಥ ಮರದ ಪೂಜೆಯನ್ನು ಕೂಡ ಮಾಡಲಾಗ್ತದೆ. ಇದರಿಂದ ನಮಗೆ ನಾವು ಎನಿಸಿಕೊಂಡ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೆಯುತ್ತೆ. ಈ ತಿಂಗಳಲ್ಲಿ ಧನುರ್ಮಾಸದಲ್ಲಿ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿ ಕೂಡ ನಮಗೆ ಅನುಗ್ರಹವನ್ನು ಕೊಡ್ತಾಳೆ. ಸೊ ಆದ ಕಾರಣ ಈ ತಿಂಗಳಲ್ಲಿ ಈ ಧನುರ್ಮಾಸದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಅಂದರೆ ದೈವ ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ನಾವು ಪಡ್ಕೊಳ್ಬೋದು. ಹಾಗೆಯೇ ಈ ಧನುರ್ಮಾಸ ಯಾವಾಗ ಪ್ರಾರಂಭ ಆಗಿದೆ ಅಂತ ತಿಳ್ಕೊಳ್ಳೋಣ. ಡಿಸೆಂಬರ್ 16ನೇ ತಾರೀಕು ಮಂಗಳವಾರದಂದು ಪ್ರಾರಂಭವಾಗಿ 2026 ಜನವರಿ 14ನೇ ತಾರೀಕು ಬುಧವಾರದಂದು ಈ ಧನುರ್ಮಾಸ ಮುಕ್ತಾಯವಾಗ್ತದೆ. ಈ ಧನುರ್ಮಾಸದ ಪೂಜೆಯನ್ನು 1 ತಿಂಗಳ ಕಾಲ ಮಾಡಬೇಕಾಗ್ತದೆ. ಆದರೆ ಕೆಲವರಿಗೆ ಪೂರ್ತಿ 1 ತಿಂಗಳ ಕಾಲ ಮಾಡಲು ಸಾಧ್ಯವಾಗುವುದಿಲ್ಲ. ಅಂದರೆ ಪೀರಿಯಡ್ಸ್ ಬರ್ಬೋದು ಅಥವಾ ಸೂತಕ ಹಾಗೆ ಏನಾದರೂ ಬರ್ಬೋದು. ಸೊ ಆದ ಕಾರಣ 3 ದಿನಗಳು, 5 ದಿನಗಳು ಹಾಗೆಯೇ 9 ದಿನಗಳು ಅಂತ ನಾವು ಸಂಕಲ್ಪವನ್ನು ಮಾಡ್ಕೋಬೋದು. ಆದರೆ ಇದು ಕೂಡ ಆಗದೇ ಇರುವವರು ಅಂದರೆ ಈ ಥರ 9, 5, 3 ಈ ಥರ ಮಾಡೋದಕ್ಕೆ ಆಗದೇ ಇಲ್ಲದವರು ತಿಂಗಳಲ್ಲಿ 1 ದಿನ ಆದರೂ ಧನುರ್ಮಾಸ ಪೂಜೆಯನ್ನು ಭಕ್ತಿಯಿಂದ ಸಂಕಲ್ಪದಿಂದ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅನಿಸ್ತದೆ. ಅಂದರೆ ನಮಗೆ ವಿಷ್ಣುವಿನ ಪೂರ್ಣ ಅನುಗ್ರಹ ನಮಗೆ ಸಿಗ್ತದೆ. ಒಂದು ದಿನ ಮಾಡೋದ್ರಿಂದ 1 ವರ್ಷ ಆಗುವಷ್ಟು ದೇವರ ಅನುಗ್ರಹ ನಮಗೆ ಸಿಗತ್ತೆ. ಆದ ಕಾರಣ ಈ ಧನುರ್ಮಾಸ ಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಹಾಗೆಯೇ ಈ ಧನುರ್ಮಾಸ ಪೂಜೆಯನ್ನು ಮಾಡೋದು ಕಷ್ಟ ಅಂತ ಅಂದ್ಕೊಳ್ತಾರೆ ಕೆಲವರು. ಯಾಕಂದರೆ ಈ ಮಾಸದಲ್ಲಿ ತುಂಬ ಚಳಿ ಇರುತ್ತೆ. ಆದ ಕಾರಣ ಸೂರ್ಯೋದಯ ಆಗೋ ಮೊದಲು ನಮಗೆ ಎದ್ದೇಳೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಶ್ರೇಷ್ಠ. ಅಂದರೆ ಆನಂತರ ನಾವು ಬ್ರಾಹ್ಮಿ ಮುಹೂರ್ತ ಬಿಟ್ಟು ಸೂರ್ಯೋದಯ ಆದಮೇಲೆ ಮಾಡ್ತೇವೆ ಅಂತಂದರೆ ನಮಗೆ ಯಾವುದೇ ಅಷ್ಟೊಂದು ಫಲ ಸಿಗಲ್ಲ. ಅಂದರೆ ಮಿಶ್ರ ಫಲ ನಾವು ಪಡ್ಕೋಬೇಕಾಗ್ತದೆ. ಆದ ಕಾರಣ ನಮ್ಮ ಸಕಲ ಇಷ್ಟಾರ್ಥ ನೆರವೇರಬೇಕಾದರೆ ಸೂರ್ಯೋದಯ ಮೊದಲು ಅಂದರೆ 3:30ಯಿಂದ 5:30 ಒಳಗೆ ನಾವು ಈ ಪೂಜೆಯನ್ನು ಸಂಕಲ್ಪದಿಂದ ಅಂದರೆ ಭಕ್ತಿಯಿಂದ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ತುಂಬ ಬೇಗನೆ ನೆರವೇರುತ್ತೆ. ಹಾಗೆ ಈ ಸಮಯದಲ್ಲಿ ತುಂಬಾ ಚಳಿ ಇರೋದರಿಂದ ಕೆಲವರಿಗೆ ಮಾಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ. ಆದರೆ ನಾವು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಮಾಡೋದ್ರಿಂದ ಆ ಪೂಜೆ ನಮಗೆ ಯಾವುದೇ ಕಷ್ಟ ಅಂತ ಅನಿಸಲ್ಲ. ನಮ್ಮ ಎಲ್ಲ ಕಾರ್ಯಗಳು ತುಂಬಾ ಸುಲಭವಾಗಿ ಹಾಗೆಯೇ ಅದೇ ಬೇಗನೆ ಕಾರ್ಯಗಳು ಸಿದ್ಧಿಯಾಗ್ತದೆ. ಆದರೆ ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಅಂದರೆ ಸೂರ್ಯೋದಯ ಆಗೋ ಮೊದಲೇ ಮಾಡೋದು ತುಂಬ ಒಳ್ಳೆಯದು. ಪೂರ್ಣ ಫಲವನ್ನು ನಾವು ಪಡ್ಕೊಳ್ಬೋದು. ಆದರೆ ಸೂರ್ಯೋದಯ ನಂತರ ಮಾಡಿದರೆ ಯಾವುದೇ ಫಲ ಅಷ್ಟೊಂದು ಒಳ್ಳೆಯ ಫಲ ನಮಗೆ ಸಿಗಲ್ಲ. ಅಂದರೆ ಮಿಶ್ರ ಫಲ ಸಿಗತ್ತೆ. ಆದ ಕಾರಣ ಈ ಪೂಜೆಯನ್ನು ನಾವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡು ದೇವರ ಅನುಗ್ರಹವನ್ನು ನಾವು ಪಡ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಈ ಧನುರ್ಮಾಸ ಮಹತ್ವ ಹಾಗೆ ಯಾವಾಗ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಶುಭ ದಿನ.